ಅಯ್ಯೋ 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 ಅಯ್ಯೋ. ಅಯ್ಯೋ ಮೆಣಸಿನ್ಕಾಯಿ ಮುರಿಯೋದೇನು ಬೇಡ, ಹಂಗೆ ಹಾಕು. ಏಯ್ ದೊಡ್ಡದಿರೋದು ಆಗಲ್ಲ. 1/4 kg ಹಸಿ ಮೆಣಸಿನ್ಕಾಯನ್ನು ತಾಳಿ ಮುರಿಯೋ ನೆಸಿಟಿ ಇದ್ರೆ ಮುರ್ಕೊಳ್ಳಿ, ಬೇಡ ಅಂದ್ರೆ ಬಿಡಿ. ಖಾರ ನಿಮ್ ತಕ್ಕಂತೆನ, ಉಪ್ಪು ಏನೋ ಹೇಳ್ತಾರಲ್ಲ ಖಾರ ನಿಮಗೆ ಬೇಕಾದಷ್ಟು ಬೆಳಗ್ಗೆ ಉರಿದಿರೋ ತರ ಹಾಕೊಳ್ರಿ ಅಷ್ಟೇ. ಮನೇಲೇ ಇರ್ತೀರಾ ಅಂದ್ರೆ ಎಷ್ಟು ಬೇಕಾದ್ರೂ ಹಾಕೊಳ್ಳಿ, ಏನು ಪ್ರಾಬ್ಲಮ್ ಇಲ್ಲ. ಸ್ಯಾಟರ್ಡೆ ಸಂಡೇ ಅಂದ್ರೆ ಎಷ್ಟು ಬೇಕಾದ್ರೂ ಹಾಕೊಳ್ಳಿ. ರಿಯಾಲಿಟಿಯಾಗಿ ಮಾತಾಡಿದ್ರೆ ನಿಜ ಯಾವ ಬೋಳಿ ಮಗ ಹೇಳಿದ್ರಿ ಏನ್ರಿ ಅದು ಮಾತಾಡೋದು? ಏನ್ ಮಾತಾಡ್ತಾರ್ರಿ ಯಾವನ್ರಿ ಅವನು? ಆಮೇಲೆ ನವೀನ್ ದಯವಿಟ್ಟು ಕಾಮೆಂಟ್ ಬಾಕ್ಸ್ ಅಲ್ಲಿ ಬಂದು ಏನು ಮಾಡಕ್ ಹೋಗ್ಬೇಡಿ. ತಡಿ ಕುಟ್ಟ ಈ ಕಡೆ. ಕುಟ್ಟು ಇನ್ನು ಈ ಬೀಜ ಎಲ್ಲ ಹೊರಗಡೆ ಬೀಳ್ತೈತೆ. ಯಾವ ಕನ್ನಡನ ಇದು? ಯಾವ ಕನ್ನಡನೋ ಗೊತ್ತಿಲ್ಲ, ನಮ್ ಕಡೆ ಅಂತೂ ಕೆಟ್ಟದಾಗ ಸೌಂಡ್ ಆಗುತ್ತೆ. ಮೆತ್ತಿಗೆ ಟಾಮ್ ಅಂಡ್ ಜೆರಿ ಬರುತ್ತಲ್ಲ, ಗಾಚಾರ ಗಾಚಾರ ಗಾಚಾರ. ಓಕೆ, ಇನ್ನು ಕುಟ್ಟು. ಕೆಳಗ್ ಬಿದ್ದಿದ್ದೆಲ್ಲ ಹಾಕ್ತಾವ್ ನೀವು. ಏನ ಯೂಟ್ಯೂಬ್ ಚಾನಲ್ ಅಲ್ಲಿ ಅದನ್ನ ಮಾಡ್ಬಾರ್ದಿತ್ತು. ಇಲ್ಲ, ಅದನ್ನು ಹಾಕ್ಬೇಕು. ದೇವ್ರು ನಿನ್ಗೆ ಒಳ್ಳೇದ್ ಮಾಡ್ತದ. ನಿನ್ ಜನ್ಮಕ್ಕೆ ಹೋಗೋ. ಅವಣ್ಣ ಹೇಳ್ದ, ಅದಕ್ಕೆ ಆಗ್ದೆ. ಅವಣ್ಣ ನನಗೆ ಸಿಗಾಕ್ಬೇಕಂತ ನನ್ಗೆ ಹೇಳ್ದ. ಇದೆ, ಇಲ್ಲೊಂದು ಸಮಸ್ಯೆ ಖಂಡಿತ ಇದೆ. ಈ ತರ ಕುಟ್ಕೋಬೇಕು. ಬೀಜ ಎಲ್ಲ ಹೊರಗಡೆ, ಗಚ್ಚರ ಬಚ್ಚರ ಸೀಪೆ ಎಲ್ಲ ಒಳಗಡೆ. ಮೊದ್ಲು ಸರಿಯಾಗಿ ಮಾತಾಡೋದ್ ಕಲಿ. ಅಕ್ಕ ಚಿಕನ್ ತೊಳಿತವಳೆ. ಕಿತ್ತೋ ನಮ್ಮ ಹೈಜಿನಿಕ್ ಚಿಕನ್ ಮಾಡೋದಷ್ಟೇ ನಾವ್ ಹೇಳ್ಕೊಡೋದು. ಚೆನ್ನಾಗಿ ಹಾಕೊಂಡ್ ಕೈ ಹಾಕಿ ಕಿವುಚಿ ತೊಳ್ಕೊಳ್ಳಿ. ಎಂತೆಂತ ಪೀಸು ನಿಮ್ಮ ಅಪ್ಪ ಕೊಡ್ತಾನೆ. ಸಾಕು ತೊಳ್ದಿಡು. ಗ್ಯಾಸ್ ಹಚ್ಕೊಳ್ಳಿ. ಗ್ಯಾಸ್ ಹಚ್ಕೊಂಡು ಬಾಂಡ್ಲಿ ಹಿಡ್ಕೊಂಡು ಎಲ್ರೂ 10 ಸೆಕೆಂಡ್ ಮೌನಾಚರಣೆ ಮಾಡೋಣ. ಇವಾಗ್ಲೇ ಹಾಕ್ಬೇಡ ಚಿಕನ್. ಯಾರು ಹಾಕ್ತಾರ ಗುರು? ತೊಳೆದಿರುವ ಚಿಕನ್, ಆಮೇಲೆ ಕಾದಿರುವ ಬಾಂಡ್ಲಿಗೆ ಎಣ್ಣೆಯನ್ನು ಹಾಕಿ ಅಷ್ಟೇ. ಎಣ್ಣೆ ಕಾದ ನಂತರ ಅಯ್ಯೋ ಇದು ಆಕ್ಚುಲಿ ಚೆನ್ನಾಗಿರೋ. ಹಾಕು. ಇವಾಗ ಮೆಣಸಿನ್ಕಾಯಿ ಹಾಕೋದು. ಫ್ಯಾನ್ಸಿಗೆ ಇಂಚಾಗಿ ಎಲ್ಲ ಮಾಡೋದು ಬೇಡ. ಉರಿ ಕಮ್ಮಿ ಮಾಡಿ. ಕೈಯಲ್ಲಿ ಬಡ್ದು ಹಾಕೋದು ಬೇಡವಾ? ಹಾಕು. ಮೆಣಸಿನ್ಕಾಯಿ ಹಾಕಿ ಕೆರ ಮರ ತಿರುಗಿಸ್ಬೇಕು. ಇದನ್ನೆಲ್ಲ ಕಣ್ಣಿಂದ ನೋಡಿ ಕಂಗಾಲ ಆಗ್ಬಿಟ್ಟಿದೀನಿ. ಸಾಕು. ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಸಾಕು. ಓಕೆ, ಸಾಕು ಅಷ್ಟೇ. ಈಗ ನೀನು ಖುಷಿಗ ಅದು ಬೇರೆ ಅಂಗಡಿಗೆ ಎಲ್ಲ ಅದರೊಳಗೆ ಬರೋದೆಲ್ಲ ವಿಟಮಿನ್ಸ್. ಶುಂಠಿ ಬೆಳ್ಳುಳ್ಳಿ ವಿಟಮಿನ್ಸ್. ಚಿಕನ್ ಕೂತ್ಗಳಲ್ಲಿ ಎಕ್ಸಾಸ್ಟ್ ಫ್ಯಾನ್ ಆನ್ ಮಾಡ್ಬರ್ತೀನಿ ತಡಿ. ಹೂ ಸ್ಟಾಪ್ಡ್ ಯು? ನಿಮ್ಮನ್ನ ತಡೆದಿರುವವರು ಯಾರು? ಅರಿಶಿನ ಹಾಕು. ಅರಿಶಿನ ಹಾಕಿದ್ರೆ ಸ್ಮೆಲ್ ಹೋಗುತ್ತೆ. ಹಾಕು. ಯಾಕೆ ಇನ್ನ ಸ್ವಲ್ಪ? ಅಲ್ಲಿ ಕಲರೇ ಇಲ್ಲ, ವೈಟ್ ಆಗ್ಬಿಡತ್ತೆ ಚಿಕನ್. ಚಿತ್ರಾನ್ನಕ್ಕೆ ಬರುತ್ತೆ ಕಣೋ ಅರಿಶಿನ ತುಂಬಾ ಹಾಕಿದ್ರೆ. ಬರೀ ಅರಿಶಿನ ಉಪ್ಪು ಹಾಕೊಂಡು ಚಿಕನ್ ತಿಂತಾರೆ ಗೊತ್ತಾ? ನನ್ ಮೇಲೆ ಹಣೆ ಇಟ್ಟು ಹಾಕು ಚಿಕನ್ ಪೌಡಂಗೆ. ಅವನು ಒಂದೇ ಕಾಲು ಹಾಕಿದ್ದ. ತಿರುಗ್ಸ್. ಉಪ್ಪು ಹಾಕು. ಉಪ್ಪು ಇಟ್ಕೊಳ್ಳಲ್ಲ ಅಂದ್ರೆ ಸಾಲ್ಟ್ ಪೌಡಂಗೆ. ಸಾಲ್ಟ್ ಬರೀ ಡೌಗಳು ನಿಮ್ದು. ಅದ್ರಲ್ಲಿ ಏನೇನಾಯ್ತು ಅದನ್ನ ತೋರಿಸ್ತಾವ್ರು. ಏನಾಯ್ತು ಅದ್ರಲ್ಲಿ? ಆಮೇಲೆ ಬೇಕಾದ್ರೆ ನೋಡಕ್ಕೆ ಅಷ್ಟು ಹಾಕಿ ಫುಲ್ ಹಾಕು. ಸೋಯಾ ಸಾಸ್ ಹಾಕು.
और स्पून डालो ಒಂದ್ ನಿಮಿಷ इनको కొంచెం చాలు చాలు పొడంగే వేసి తిరగసి ಈಗ ನೀರು ಹಾಕು. ನೀರು ಬಿಟ್ಕೊಂಡು ಹುರಿಬೇಕು ಫಸ್ಟ್ ಚಿಕನ್. ನಮಗೆಲ್ಲ ಗೊತ್ತಾಗೋಯ್ತು. ಚಿಕನ್ನೇ ನೀರು ಬಿಟ್ಟಿಲ್ಲ ಅಲ್ಲ. ನೀರು ಬಿಟ್ಟರೆ ಗೊತ್ತಾಗುತ್ತೆ ಎಷ್ಟು ಹಾಕ್ಬೇಕು. ಹೆಂಗಲ್ಲ ಇದೆಲ್ಲ ಫುಲ್ ಬೇಯಬೇಕಲ್ಲ, ಲೆಗ್ ಪೀಸ್ ಬೇರೆ ಬೇಯಬೇಕು. ತಲೆ ಮುಚ್ಚಾದ್ರೆ ಬರೀ ಇಂಥದೆಯ. ಇವಾಗ ಕುದಿಯಲು ಬಿಟ್ಟು ನಂತರ ಬೆಂದ ನಂತರ ಸಿಗುವ. ಇನ್ ವಾಟ್ ಆರ್ ಯು ಪೀಪಲ್ ಪ್ಲೇಯಿಂಗ್? ಆಟ ಆಡ್ತಾ ಇದ್ದೀರಾ ಎಲ್ಲ ಸೇರ್ಕೊಂಡಲ್ಲಿ, ಏನದು? ಚಿಕನ್ ತೀರ್ಸೋದ ಚಿಕನ್ನ ರೆಸ್ಪೆಕ್ಟೇ ಇಲ್ಲ, ಅನ್ರೆಸ್ಪೆಕ್ಟು. ಹಂಗೆ ಕೈಗೆ ಒಂದು ಸ್ವಲ್ಪ ಹಾಕೊಂಡು ಟೇಸ್ಟ್ ನೋಡ್ಕೊಬಿಡು, ಖಾರ ಹಾಕ್ಬೇಕಾ ಉಪ್ಪು ಹಾಕ್ಬೇಕಾ ಅಂತ. ಅಣ್ಣ ಸಖತ್ ಆಕ್ಟಿಂಗ್ ಮಾಡ್ತಿದ್ದೆ ಕಣ. ಅಲ್ಲ ಒಂಚೂರು ಧನಿಯಾ ಪುಡಿ ಇದೆಲ್ಲ ಹಾಕಿದ್ರೆ ಬರುತ್ತೆ. ನಾವೆಲ್ಲ ಹಾಕ್ಬಿಟ್ರೆ ನಿನಗೆ ಚಿಲ್ಲಿ ಚಿಕನ್ ಆಗಲ್ಲ. ಅಲ್ಲ ಇವಾಗ ಸಪ್ಪೆ ಸಪ್ಪೆ ಬರಲ್ವಾ? ಸಪ್ಪೆ ಸಪ್ಪೆ ನಿಂಗೆ ಬರುತ್ತೆ. ಟೇಸ್ಟ್ ಏನ್ ಬರುತ್ತೆ ಹಸಿಮೆಣಸಿನ್ಕಾಯಿ ಬಿಟ್ರೆ? ಅದೇ ಟೇಸ್ಟು, ಅದೇ ಚಿಲ್ಲಿ ಚಿಕನ್ ಅಂದ್ರೆ. ಈ ಕಣ್ಣಲ್ಲಿ ಇನ್ನೀ ಏನೇನ್ ನೋಡ್ಬೇಕೋ ಕಾಣೆ. ಚಿಕನ್ ಬೆಂದಾದ್ಮೇಲೆ ಸಿಗ್ತೀನಿ, ಬಾಯ್. ಸ್ವಲ್ಪ ತಿರು, ಬಿಸಿ ಅಂದ್ರೆ ಬಿಸಿ ಇದೆ ಅಲ್ಲಿ. ಹಾಕು ಚಿಲ್ಲಿ ಸಾಸ್ ಹಾಕು. ಅಲ್ಲಲ್ಲಲ್ಲಲ್ಲಲ್ಲಲ್ಲ ಸಾಕು ಸಾಕು. ಸಾಕು, ಕಾರ್ನ್ಫ್ಲವರ್ ಹಾಕು. ಚಿಲ್ಲಿ ಚಿಕನ್ ಇಸ್ ರೆಡಿ ನೌ. ತೆಗಿ ಮಸಾಲ ತೆಗಿ. ಚಿಲ್ಲಿ ಚಿಕನ್ ರೆಡಿ. ಆವತ್ತು ಇವರ ಮುಖದಲ್ಲಿ ಒಂದು ತೇಜಸ್ಸನ್ನು ನೋಡಿದೆ. ಏನನ್ನು ಸಾಧಿಸಿರೋ ಸಂತೋಷ. ಓಕೆ, ಚಿಕನ್ ಆಯಿತು. ನೆಕ್ಸ್ಟ್ ಅಡುಗೆ ಮಾಡ್ಬೇಕಾದ್ರೆ ಸಿಗೋಣ. ಟಾಟಾ, ಬಾಯ್ ಬಾಯ್. ಮತ್ತೆ ಭೇಟಿಯಾಗೋಣ. ನಮಸ್ಕಾರ.